ಶಿಕ್ಷಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ, ದೇಶದ ಸಂಸ್ಕೃತಿ ಮತ್ತು ಹಿಂದುತ್ವ ಬಗ್ಗೆ ಅಪಾರ ಅಭಿಮಾನ ಹೊಂದಿರುವರು, ಸೈನಿಕರು ಹಾಗೂ ರೈತರ ಬಗ್ಗೆ ಅನನ್ಯ ಪ್ರೀತಿ ಮತ್ತು ಕಾಳಜಿ ಹೊಂದಿದವರು, ರಾಷ್ಟ್ರದ ಬಗ್ಗೆ ಹಿಂದುತ್ವ ಬಗ್ಗೆ ಸದಾ ಜಾಗೃತರಾಗಿ ಜನಮಾನಸದಲ್ಲಿ ರಾಷ್ಟ್ರ ಜಾಗೃತಿಯನ್ನು ಮೂಡಿಸುವ ಕಾರ್ಯದಲ್ಲಿ ಸಮರ್ಪಕವಾಗಿ ಅರ್ಪಿಸಿಕೊಂಡಿರುವ ಪೂಜ್ಯರು, ಪ್ರಾಚೀನ ಮಹಾಕಾವ್ಯಗಳ ಬಗ್ಗೆ, ದಾರ್ಶನಿಕರ ಬಗ್ಗೆ ನಿರರ್ಗಳವಾಗಿ ಮಾತನಾಡಬಲ್ಲ ವಿದ್ವತ್ಪೂರ್ಣ ವ್ಯಕ್ತಿತ್ವ ಪೂಜ್ಯರದು. ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅವರು ನಮಗೆ ಆಶೀರ್ವಚನ ನೀಡಿ ಗುರು ಸಂದೇಶವನ್ನು ನೀಡಬೇಕಂತ ಕೇಳಿಕೊಳ್ತೀನಿ. ಪೂರ್ಣಮಿಧಂ ಪೂರ್ಣಮುದಶ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿ, ಪೂಜಾಮೂಲಂ ಗುರುರ್ಪಾದೋ, ಮಂತ್ರಮೂಲ ಗುರುರ್ವಾಕ್ಯ, ಮುಕ್ತಿಮೂಲ ಗುರುಕೃಪಃ. ಪ್ರಾತಸ್ಮರಣೀಯ ಗುರುದೇವರನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ತಾ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ಬಸವಾದಿ ಪ್ರಮಥರನ್ನ, ನಾಡಿನ ಚಿಂತಕರನ್ನ, ಯೋಗಿಗಳನ್ನ, ತಪಸ್ವಿಗಳನ್ನ, ಸಿದ್ಧಿ ಪುರುಷರನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿ, ಆರಾಧ್ಯ ದೈವ ಜಗದ್ಗುರು ಕಾಡಸಿದ್ಧರ ಆದಿಯಾಗಿ ಜಗದ್ಗುರು ಶಿವಾನಂದರನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು, ಸಂಕೇಶ್ವರ ಪಟ್ಟಣದ ಆರಾಧ್ಯ ದೈವ ಶಂಕರಲಿಂಗನಲ್ಲಿ, ಪರಮಾರಾಧ್ಯ ಗುರುದೇವರಾದ ದುರ್ದುಂಡೇಶನಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ಈ ಹೊತ್ತಿನ ಈ ಸಮಯ ಅಮೃತಗಳಿಗೆ ಕಾರಣ, ಮೊನ್ನೆ ದಿವಸನೇ ನಮಗೆ ಮಂಜುಳಕ್ಕವರು ಮಠಕ್ಕೆ ಬಂದು, ಅಪ್ಪಾರ ಹಿಂಗೊಂದು ಕಾರ್ಯಕ್ರಮ ಮಾಡಕತ್ತೀವಿ, ತಾವು ಆ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸ್ಕೊಳ್ಬೇಕು ಅಂತಂದಾಗ ಭಾಳ ಖುಷಿ ಆಗ್ಬಿಡ್ತು. ಈ ವ್ಯವಸ್ಥೆಯನ್ನು, ಈ ಗುಂಪನ್ನು, ಈ ಭಗವದ್ಗೀತೆಯ ಪಾರಾಯಣವನ್ನು ಎಲ್ಲಾದರೂ ಮೆಲಕ್ಕೆ ಹಾಕಿ ನೋಡಬೇಕು ಅಂತಂದ್ರೆ ನಾವೆಲ್ಲ ದಕ್ಷಿಣ ಕರ್ನಾಟಕ ಓಡಿ ಹೋಗ್ಬೇಕಾಗ್ತದೆ. ಆ ಕಡೆ ಸಿರಸಿಯಿಂದ ಪ್ರಾರಂಭ ಆದಂತಹ ಈ ಪಂಥ ಉಡುಪಿ, ಗೋಕರ್ಣ, ಧರ್ಮಸ್ಥಳ, ಸಿರಸಿ, ಉಜಿರೆ, ಬೆಳ್ತಂಗಡಿ ಇತ್ಯಾದಿ ಭಾಗದೊಳಗೆ ನಾವು ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಆ ಕಡೆಯಿಂದನೇ ಈ ಕಡೆ ಕರೆಸ್ಕೊಂಡು ಬರಬೇಕು. ಅಲ್ಲಿದು ಮನೆ ಆಗಿರ್ತಕ್ಕಂಥ ಮಾತುಗಳು. ಇವತ್ತು ಶೈಲಾಮ್ನವರು ಬಹುಶಃ ಅವ್ರಿಗೊಂದು ಜೋರು ಚಪ್ಪಾಳೆಯೊಂದಿಗೆ ನಾವೆಲ್ಲ ಅಭಿನಂದನೆ. ಯಾಕಂತಂದರೆ ಭಗವದ್ಗೀತೆ ಅಧ್ಯಯನದೊಳಗೆ ಮುಳುಗಿದವ್ರ ಬದುಕೇ ಹಂಗಿರ್ತದ. ಅದಕ್ಕೆ ಕರ್ಮ ಸನ್ಯಾಸ ಯೋಗ ಅಂತ ಕರೆದ್ರು. ಇವತ್ತು ಅದನ್ನು ಅಧ್ಯಯನ ನೀವು ಮಾಡಿದ್ರಿ. 4ನೇ ಅಧ್ಯಾಯ ಕರ್ಮಯೋಗ, 5ನೇದು ಕರ್ಮ ಸನ್ಯಾಸ ಯೋಗ. ಕರ್ಮಯೋಗದೊಳಗೆ ಮಿಥ್ಯೆಯನ್ನಿಟ್ಟುಕೊಂಡು ಅಧ್ಯಯನ ಮಾಡೋದು, ಮಿಥ್ಯೆಯನ್ನಿಟ್ಟುಕೊಂಡು ಕಾರ್ಯ ಮಾಡೋದು. ಯುದ್ಧ ಮಾಡ್ತಾ ಇದ್ದೀನಿ ಅಂತಂದರೆ ಗೆಲ್ಲುವುದಕ್ಕಾಗಿ, ಇದು ಕರ್ಮ. ಅದೇ 5ನೇ ಅಧ್ಯಾಯದೊಳಗೆ ಕರ್ಮ ಸನ್ಯಾಸ ಯೋಗ ಏನು ಹೇಳ್ತದೆ ಅಂತಂದರೆ, ಮಾಡುವ ಯುದ್ಧದೊಳಗೆ ಯಾವ ಅಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥದ್ದು, ಯಾವುದನ್ನು ಮನಸ್ಸಿನೊಳಗೆ ಇಟ್ಟುಕೊಳ್ಳೋಂಗಿಲ್ಲ. ದೇವರ ಹತ್ತಿರ ಪ್ರಾರ್ಥನೆ ಮಾಡುವಾಗ ಆಸೆ ಆಮಿಷದ ಅಂತಸ್ತು ಕೊಡುವಂಥ ಪ್ರೇಮ ಇರಬಾರದು. ಅದು ಸನ್ಯಾಸ ಯೋಗ. ಇದನ್ನೇ ಕೃಷ್ಣ ಗೊಂದಲಮಯವಾಗಿ ಕೇಳಿಬಿಡ್ತಾನವ. ಕೃಷ್ಣ, ಮಾಧವ 4ನೇ ಅಧ್ಯಾಯದೊಳಗೆ ಅಂದರೆ ಅವನು ಹೇಳುವಾಗ ಹಿಂದೆ ಪರಮಾತ್ಮ ಕರ್ಮಯೋಗದ ಬಗ್ಗೆ ನೀನು ನನಗೆ ಹೇಳಿದೆ, ಈಗ ಕರ್ಮ ಸನ್ಯಾಸವನ್ನು ಹೇಳ್ತಾ ಇದೆಯಾ, ಎರಡೂ ಗೊಂದಲ ಆಗಾಕತ್ತದ. ಅಲ್ಲಿ ನಿಮಿತ್ತ ಇಟ್ಕೊಂಡು ಆಟ ಆಡು ಅಂತ ಹೇಳ್ತಿ, ಇಲ್ಲಿ ಇದನ್ನು ಬಿಟ್ಟು ಆಟ ಆಡು ಅಂತ ಹೇಳ್ತಿ. ಯಾವುದನ್ನು ಹಿಡಿಲಿ, ಯಾವುದನ್ನು ಬಿಡಲಿ ಅಂತಂದಾಗ ಪ್ರಾರಬ್ಧ ಪಶ್ಚಾತ್ ಬರ್ತಕ್ಕಂಥ ವಿಷಯ ವಾಸನೆಗಳೇನಿದಾವೆ ಅದು ಕರ್ಮಯೋಗದೊಳಗೆ ಲೀನ್ ಆಗಬೇಕು. ಬರಬರ್ತಾ ಎಲ್ಲವನ್ನ ಬಿಟ್ಟು 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 ಏನೂ ಇಲ್ಲ ಎನ್ನುವ ಭಾವದೊಂದಿಗೆ ಬದುಕನ್ನು ಕಟ್ಟಿಕೊಂಡೆ ಅದ್ರ ಸನ್ಯಾಸ, ಅದು ವೀರತನ. ಇದನ್ನು 5ನೇ ಅಧ್ಯಾಯದೊಳಗೆ ಕೃಷ್ಣ ಅರ್ಜುನನಿಗೆ ಬೋಧ ಮಾಡ್ತಾನೆ. ಇದಕ್ಕೊಂದು ನಿಮಗೆ ತಿಳಿಯೋ ಹಂಗೆ ಒಂದು ಸಂಕಲ್ಪ ಹೇಳಬೇಕು ಅಂದರೆ, ಒಂದು ಸಣ್ಣ ಕಥೆ ಹೇಳಬೇಕು ಅಂತಂದರೆ, ಯಾವುದು ಸನ್ಯಾಸ ಯೋಗ. 5ನೇ ಅಧ್ಯಾಯದ ಅರ್ಥ ಕರ್ಮ ಸನ್ಯಾಸ ಯೋಗಕ್ಕೆ ಒಂದು ಯಾವುದಾದ್ರೂ ಉಪಲಬ್ಧದ ಕಥೆ ಬೇಕಲ್ಲ. ಕೃಷ್ಣ ಭಾಳ ಕೊಡ್ತಾನೆ. ಒಂದು ಸುಂದರವಾಗಿರ್ತಕ್ಕಂಥ ಕರ್ಮ ಸನ್ಯಾಸ ಯೋಗಕ್ಕೆ ಮೀಸಲಾಗಿರುವ ಕಥೆ ನಮ್ಮ ಸಮರ್ಥ ರಾಮದಾಸರ ಜೀವನದೊಳಗೆ ಬರ್ತದೆ. ಸಮರ್ಥ ರಾಮದಾಸರು ಯಾರು ಅಂತಂದರೆ, ಇವತ್ತು ಮಹಾರಾಷ್ಟ್ರದ ಅಮ್ಮನವರು ಕನ್ನಡದೊಳಗೆ ಮಾತಾಡಿದರು. ಆ ಭಾಗದೊಳಗೆ ಆಗಿ ಹೋಗಿರ್ತಕ್ಕಂಥ ಬಹಳ ದೊಡ್ಡ ಶರಣರು ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು. ಸಮರ್ಥ ರಾಮದಾಸರು ನಿಜವಾಗಲೂ ಕೂಡ ಕರ್ಮ ಸನ್ಯಾಸ ಯೋಗದ ಉತ್ತುಂಗದ ಸ್ಥಿತಿಯ ಸಂತ. ಕರ್ಮ ಸನ್ಯಾಸ ಯೋಗ ಯಾರಲ್ಲಿ ನೋಡಬೇಕಂತಂದ್ರೆ ಸಮರ್ಥರಲ್ಲಿ ನೋಡಬೇಕು.
ಹಿಂಗೆ ನಮ್ಮ ನಾಡಿನೊಳಗೆ ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮ್ಮ, ಹೀಗೆ ಬಹುತೇಕ ಬಹಳ ದೊಡ್ಡ ದೊಡ್ಡ ಶರಣರೊಳಗೆ ಆ ಕರ್ಮ ಸನ್ಯಾಸ ಯೋಗವನ್ನು ನಾವು ಕಾಣಬಲ್ಲೆವು. ಸಮರ್ಥ ರಾಮದಾಸರು ಸಜ್ಜನಗಡದೊಳಗಿರ್ತಕ್ಕಂಥ ಕಾಲಘಟ್ಟಕ್ಕೆ ಒಂದು ನೇಮ ಇತ್ತು. ಸೂರ್ಯನ ಉದಯಕ್ಕೆ ಬೆಂಗನ ಸ್ನಾನ ಮುಗಿಸ್ಕೊಂಡು ಭಿಕ್ಷಾಟನೆಯಾಗಿ ಊರೊಳಗೆ ಸಾಗಬೇಕು. ಊರಿನ ಪ್ರಮುಖ ಬೀದಿಯೊಳಗೆ ಪ್ರತಿದಿನ 5 ಮನೆಯೊಳಗೆ ಭಿಕ್ಷೆ ಬೇಡಬೇಕು. ಇದು ಖಾಯಂ ಪದ್ಧತಿಯ ರೂಢಿ. ಹೆಚ್ಚಿಗೆ ಮನೆ ಭಿಕ್ಷೆ ಬೇಡೋಂಗಿಲ್ಲ, 5 ಮನೆ ಭಿಕ್ಷೆ ಬೇಡಬೇಕು. 5 ಮನೆಯೊಳಗೆ ಭಿಕ್ಷೆಗೆ ನೀಡುವುದ ಏನೇ ಇರಲಿ, ಅನ್ನ ಇರಲಿ, ಅಕ್ಕಿ ಇರಲಿ, ಹಿಟ್ಟಿರಲಿ, ಏನೇ ಕೊಟ್ಟರು 5 ಮನೆ ಒಳಗನೆ ತಗೊಳ್ಬೇಕು. 5 ಮನೆಯವ್ರು ಭಿಕ್ಷೆ ಕೊಡಲಿಲ್ಲ ಅಂತಂದರೆ ಅವತ್ತು ನೀರು ಕುಡ್ದು ಬದುಕಬೇಕು. ಇನ್ನೊಬ್ಬರ ಮನೆ ಮುಂದೆ ಏನೂ ಬೇಡೋ ಹಂಗಿಲ್ಲ. ಇದು ಅವರು ಮಾಡಿಕೊಂಡಂಥ ನೇಮ. ಆ ನೇಮದ ನಿಯಮ ಒಂದು ದಿವಸ ಸಮರ್ಥರು ಭಿಕ್ಷೆಗೆ ಹೋಗಿದ್ರು. ಜಾಯ್ ಜಾಯ್ ರಘುವೀರ ಸಮರ್ಥ ಅಂತೇಳಿ ಒಬ್ಬರು ಮನೆ ಮುಂದೆ ಬಾಗಿಲಿಗೆ ಭಿಕ್ಷೆ ಬೇಡಿದ್ರು. ಒಳಗೆ ಹೆಣ್ಣು ಮಗಳಿದ್ಲು, ತುಂಬ ಕೋಪಿಷ್ಟೆ, ಮದ ತುಂಬಿದ ಹೆಣ್ಣು ಮಗಳು, ಸಿಟ್ಟಿನಿಂದ ಇರ್ತಿದ್ಲು. ಆಕಿ ಮನೆ ಒಳಗೆ ಮನೆ ಸಾನಿ ಹಾಕಕತ್ತಿದ್ಲು, ಪರಿಚಿ ಒರೆಸಾಕತ್ತಿದ್ಲು ಅಂತ ಹೇಳ್ಬಿಟ್ಟು ಸ್ವಚ್ಛ ಮಾಡಕತ್ತಿದ್ಲು ಮನೆಯನ್ನೆಲ್ಲ. 1 ಸಲ ಭಿಕ್ಷೆ ಬೇಡಿದ, 2 ಸಲ ಭಿಕ್ಷೆ ಬೇಡಿದ, 3 ಸಲ ಭಿಕ್ಷೆ ಬೇಡಿದ. ಆ ಹೆಣ್ಣು ಮಗಳು ಹೊರಗೆ ಬರಲಿಲ್ಲ. ಇವ ಮುಂದಿನ ಮನೆಗೆ ಹೋಗಲಿಲ್ಲ. ಕಡೆಗೆ ಇನ್ನೊಮ್ಮೆ ಕೂಗಬೇಕು ಅನ್ನೋ ಭಾವದೊಂದಿಗೆ ಜಾಯ್ ಜಾಯ್ ರಘುವೀರ ಅನ್ನೋದ್ರೊಳಗಾಗಿ ಸಿಟ್ಟಿಲೆ ದಡ 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 ಹೊರಗೆ ಬಂದು ಹೇಳ್ತಾಳ, ಏನೋ ಸಾಧು ಕಡಿದ್ರೆ ಊರು ಮಂದಿಗೆ ಊಟ ಆಗೋಂಗದಿ, ಭಿಕ್ಷೆ ಬಿಡಕತ್ತಿ, ನಾಚಿಕೆ ಬರೋದಿಲ್ಲೇನೋ ನಿನಗಂತೇಳಿ. ನನಗೆ ನಾಚಿಕೆರೆ ಬರವಾಲ್ತು, ಮತ್ತೊಂದರೆ ಬರವಾಲ್ತು, ನಾನು ಬಂದದ್ದು ಭಿಕ್ಷೆಗಾಗಿ, ಕೊಡುವ ಫಲವಿದ್ದರೆ ಕೊಟ್ಟು ಬಿಡು, ಇಲ್ಲದಿದ್ದರೆ ನಾನು ದಾಟಿ ಹೋಗ್ತೀನಿ ಅಂತಂದಾಗ ನನ್ನ ಹತ್ರ ಏನೂ ಇಲ್ಲ ಕೊಡಾಕಂದ್ಬಿಟ್ಲು. ಏನೂ ಇಲ್ಲ ಅನ್ನೋದ್ರೊಳಗೆ ಎಲ್ಲವೂ ಇರ್ತದ, ಅದೇ ಅಹಂ ಬ್ರಹ್ಮಾಸ್ಮಿ. ಏನಿಲ್ಲ ಅಂತ ಅನ್ಬೇಡ, ಇದ್ದಿದ್ದು ಕೊಡು ಅಂತಂದಳು. ನಮ್ಮ ಮನೆಯೊಳಗೆ ಅಡಿಗೆ ಆಗಿಲ್ಲ ಅಂದು, ಅಕ್ಕಿ ಕೊಡು ಅಂತಂದ. ಅಕ್ಕಿ ಇಲ್ಲ ಅಂತಂದ, ಸಕ್ರೆ ಕೊಡು ಅಂದ. ಸಕ್ರೆ ಇಲ್ಲ ಅಂದ, ಬೆಲ್ಲ ಕೇಳಿದ್ಲು. ಏನೆಲ್ಲ ಕೇಳಿದ, ಅಕ್ಕಿ ಇಲ್ಲ ಅನ್ನಾಕಿ. ಕಡೆಗೆ ನಿನ್ನ ಪುಣ್ಯ ಏನಾದರೂ ಜೋಡಿಸ್ತೇನೆ, ಹೆಚ್ಚಿಗೆ ಫಲ ಹಾಕಿ ನಿನಗೆ ಉಡಿ ತುಂಬ್ತೇನೆ, ನಿನ್ನ ಕೈ ಒಳಗೆ ಏನದ ಅದನ್ನರೇ ಕೊಡು ಅಂತಂದಳು. ಪರ್ಚಿ ಒರೆಸೋ ಹರಕ್ಕೆ ಅರಿವಿತ್ತು, ಒಗೆದು ಬಿಟ್ಲು ಸೊಂಡಿ ಮೇಲೆ. ಪರ್ಚಿಯನ್ನು ಒರೆಸ್ತಕ್ಕಂತಹ ಟೈಲ್ಸನ್ನು ಅಥವಾ ಆ ಕಾಲಕ್ಕೆ ಏನು ಒರೆಸಕ್ಕೆ ಅರಿವಿ ಇಟ್ಕೊಂಡಿದ್ದು, ಮಸೇದ ಅರಿವಿ ಅಂತ ಕರಿತೀವಿ. ಆ ಹೊಲಸಾದ ಅರಿವಿಯನ್ನು ಸಮರ್ಥರ ಮುಖಕ್ಕೆ ಒಗೆದು ಬಿಟ್ಲು. ಇದೊಂದೇ ನನ್ನ ಕೈ ಒಳಗದ ತೊಗೊಂಡು ಹೋಗು ಅಂತ. ಮೃಷ್ಟಾನ್ನ ಭೋಜನ ಅಂತ ಜೋಳಿಗೆಯಾಗಿ ಇಟ್ಕೊಂಡು ಮುಂದಿನ ಮನೆಗೆ ಹೋದ. 4 ಮನೆ ಭಿಕ್ಷೆ ಮುಗೀತು, ಅದೊಂದು ಹಿಡ್ಕೊಂಡು 5. 5ನೇ ಮನೆ ಭಿಕ್ಷೆ ಬೆಡ್ಕೊಂಡು ಊರಿನ ಹೊರದ ದಾರಿ ಹಿಡಿದಿದ್ದ, ಊರು ಹೊರಗೆ ಹೋಗೋ ದಾರಿ. ಈ ಮುದುಕಿ ಹೆಣ್ಮಗಳಿದ್ಲಲ್ಲ, ನಾ ಕೊಟ್ಟು ಅರಿವಿ ತೊಗೊಂಡಿವೇನು ಮಾಡಾಮದಾನ, ಅದು ಹೊಲಸಾದ ಅರಿವಿ, ಯಾವುದಕ್ಕೂ ಬಾರದ್ದು, ಇದನ್ನು ತೊಗೊಂಡಿವೇನು ಮಾಡಾಮದಾನ ನೋಡಬೇಕು ಅಂತ ತಿಳ್ಕೊಂಡು, ಇದು ಕರ್ಮ ಸನ್ಯಾಸ ಯೋಗದ ಫಲ. ನೋಡಬೇಕು ಅಂತ ತಿಳ್ಕೊಂಡಿರ್ತಕ್ಕಂಥ ಹೆಣ್ಮಗಳು ತನ್ನೆಲ್ಲ ಕೆಲಸಗಳನ್ನು ಬದಿಗೊತ್ತಿ ಸಮರ್ಥರ ಹಿಂದೆ ನಡೆದರು. ಸಮರ್ಥರು ಊರು ಹೊರಗೆ ಹನುಮಪ್ಪನ ಗುಡಿ, ಅದಕ್ಕೆ ಅಂತಿರ್ತೇವಲ್ಲ ನಾವು, ಊರು ಸುಟ್ರು ಹನುಮಪ್ಪ ಹೊರಗೆ ಅಂಥೇಳಿ. ಹಂಗೆ ಪುರದ ಹೊರಗಿರುವ ದೇವಸ್ಥಾನ ಅಂತಂದ್ರೆ ಹನುಮ ದೇವರ ಗುಡಿ. ಹನುಮಪ್ಪನ ಗುಡಿಗೆ ಹೋದ, ಜೋಳಿಗೆಯನ್ನು ಊಟಕ್ಕೆ ಹಾಕಿದ. ಆ ಜೋಳಿಗೆಯಲ್ಲಿದ್ದ ಹಿಟ್ಟನ್ನು ತಗೊಂಡ, ಆ ಗುಡಿಯ ಅಂಗಳದಲ್ಲಿ ಬಿದ್ದ 3 ಕಲ್ಲುಗಳನ್ನು ಆರಿಸಿ ಹೊಲಿ ಊಡಿದ. ಆ ಒಲಿ ಮೇಲೆ ಗಡಿಗೆ ಇಟ್ಟು ಹಿಟ್ಟು ಕುದಿಸಿದ. ಆ ಹಿಟ್ಟಿ ಕಡೆ ಕುದಿಯಾಕೆ ಹತ್ತಿತ್ತು. ಮತ್ತು ಈ ಹೆಣ್ಮಗಳು ಕೊಟ್ಟಿಳಲ್ಲ ಹೊಲಸಾದ ಅರಿವಿ, ಅದನ್ನು ಜೋಳಿಗೆಯಾಗಿದ್ರೆ ತೆಗೆದ್ರು, ತುಂಬ ಹೊಲಸಾಗಿತ್ತು. ಅಲ್ಲೇ ದೇವಸ್ಥಾನದ ಪಕ್ಕದೊಳಗೆ ಒಂದು ಜರಿ ಹರಿತಾ ಇತ್ತು. ಆ ಹರಿಯುವ ಜರಿಗೆ ಹೋಗಿ ಆ ಬಟ್ಟೆಯನ್ನು ಸ್ವಚ್ಛ ಒಗೆದು ಹಾಕಿದರು ಸಮರ್ಥರು ಸ್ವತಃ. ಅತ್ಯಂತ ಕೊಳಕುಮಯವಾಗಿರತಕ್ಕಂಥ ಬಟ್ಟೆ ಶುಭ್ರವಾಗಿ ನಿರ್ಮಾಣಗೊಂಡಿತ್ತು. ಆ ಶುಭ್ರವಾದ ಬಟ್ಟೆಯನ್ನು ಮುಳ್ಳಿನ ಟೊಂಕಿ ಮೇಲೆ ಇಟ್ಟು ಒಣಗಿಸಿದರು. ಇಲ್ಲಿ ಗಡಿಗೆ ಅಡಿಗೆ ಆಗಿತ್ತು, ಊಟ ಮಾಡಿದರು. ಅಷ್ಟೊತ್ತಿಗೆ ಬಟ್ಟೆ ಒಣಗಿತ್ತು. ಆ ಬಟ್ಟೆ ತೊಗೊಂಡ್ರು, ಕಟ್ಟಿ ಮೇಲೆ ಬಂದು ಕೂತರು. ಹಿಂಗೆ ಮಲ್ಕೋಬೇಕು ಅನ್ನೋದನ್ನು ವಿಚಾರ ಮಾಡೋದ್ರೊಳಗೆ ಗರ್ಭಗುಡಿ ಕಡೆ ಲಕ್ಷ್ಯ ಹೋಯ್ತು. ಗರ್ಭಗುಡಿಯೊಳಗೆ ಮಾಲಿ ಹಾಕಿದ್ರು, ಹೂವು ಏರಿಸಿದ್ರು, ಅಲಂಕಾರ ಚೆನ್ನಾಗಿ ಮಾಡಿದ್ರು. ಆದರೆ ಕಾಣ್ತಾ ಇರಲಿಲ್ಲ. ಕಾರಣ ಗರ್ಭಗುಡಿ ಒಳಗೆ ಬೆಳಕಿರಲಿಲ್ಲ. ಏನಾಗಿದೆ ನೋಡಬೇಕು ಬೆಳಕಿಗೆ ಅಂತ ತಿಳ್ಕೊಂಡು ಸಮರ್ಥರು ಎದ್ದು ಗರ್ಭಗುಡಿಗೆ ಹೋಗ್ತಾರೆ. ಆ ಗರ್ಭಗುಡಿ ಒಳಗೆ ಎಣ್ಣೆ ಇತ್ತು, ಪನತೆ ಇತ್ತು, ದೀಪ ಹಚ್ಚುವ ವ್ಯವಸ್ಥೆಯೂ ಇತ್ತು. ಆದರೆ ಪನತೆಯ ಮಧ್ಯದಲ್ಲಿರುವ ಎಣ್ಣೆ ಒಳಗೆ ಬತ್ತಿ ಇರಲಿಲ್ಲ. ಇದನ್ನೆಲ್ಲ ಹೆಣ್ಮಗಳು ಗಿಡದ ಮರಿಗೆ ನಿಂತು ನೋಡಾಕತ್ತಿದ್ಲು. ಏನು ಮಾಡಾಕತ್ತಾರೆ ಸಮರ್ಥರು ಅಂತ ಹೇಳಿ. ಎಣ್ಣೆ ಪನತಿ ತಯಾರಾಗಿ ನಿಂತ್ಕೊಂಡಿತ್ತು, ಆದರೆ ಬತ್ತಿರಲಿಲ್ಲ. ಸಮರ್ಥರು ವಿಚಾರ ಮಾಡಿದರು,
ಏನು ಒಗೆದು ಹಾಕಿದ್ರಲ್ಲ ಬಟ್ಟೆ, ಆ ಬಟ್ಟೆ ತೊಗೊಂಡು ಬಂದು ಅದನ್ನು ಹೊಸದು ಬತ್ತಿ ಮಾಡಿದರು. ಬತ್ತಿ ಮಾಡಿ ಎಣ್ಣೆಯಾಗಿ ಎದ್ದಿ ದೀಪ ಹಚ್ಚಿದ್ರು. ದೀಪ ಹಚ್ಚಿ ಗರ್ಭಗುಡಿ ಒಳಗೆ ಬೆಳಕಾತು. ಬೆಳಕಾದ ಬಳಿಕ ಹನುಮಂತರಾಯನಿಗೆ ಸಮರ್ಥ ರಾಮದಾಸರು ಹೇಳ್ತಾರೆ, ಯಪ್ಪ ನಿನ್ನ ಗರ್ಭಗುಡಿಯೊಳಗೆ ಪನತೆ ಇತ್ತು, ಎಣ್ಣೆ ಇತ್ತು, ದೀಪದ ವ್ಯವಸ್ಥೆಯೂ ಇತ್ತು, ಆದರೆ ಬೆಳಕು ಕೊಡುವ ಬತ್ತಿರಲಿಲ್ಲ. ಆ ಬತ್ತೆ ಕೊಟ್ಟ ಭಕ್ತಳೆ ಆ ಮೊದಲನೇ ಮನೆ ಹೆಣ್ಣು ಮಗಳು, ಕೊಡುವುದಾದರೆ ಆಕೆಗೆ ಫಲ ಕೊಡು. ಇದು ಕರ್ಮ ಸನ್ಯಾಸ ಯೋಗ. ಇವತ್ತೇನು ಶ್ಲೋಕ ಮಾಡಿದ್ರಲ್ಲ ಇದರ ಅರ್ಥ. ಬತ್ತಿ ಕೊಟ್ಟ ಹೆಣ್ಣು ಮಗಳು ಭಕ್ತಿಲೇ ಕೊಡಾಕಿಲ್ಲ, ಇದು ಒಂದು 5 ನೋಡ ನಡ್ಕೊಳ್ಳುತ್ತೆ, ಸೊಂಡಿ ಮೇಲೆ ಹೋಗೋದಿದ್ಲು, ಆದರೆ ಫಲ ಅವಳಿಗೆ ಬರ್ತದೆ. ಇದು 4ನೇ ಅಧ್ಯಾಯದೊಳಗೆ ಕರ್ಮಯೋಗ ಅಂತ ಕರೀತೀವಿ. ಆ ಕರ್ಮ ಒಳ್ಳೆಯದೋ ಕೆಟ್ಟದೋ ಫಲ ನಿನಗೆ. ಅಪೇಕ್ಷೆ ಇಲ್ಲದ ಭಕ್ತಿ, ಪ್ರಸನ್ನತೆ ಇಬ್ಬರಿಗೂ ಲಾಭ. ಇದನ್ನೇ ನೀವು ಪಡ್ಕೊಳ್ಬೇಕು. ಇಬ್ಬರು ಅನಿಸಿಕೆ ಹೇಳುವಾಗ ಒಬ್ಬ ಮಗನಿಗೆ ಫಾರಿನ್ ಕಂಟ್ರಿಯಿಂದ ಒಂದು ಆಫರ್ ಬಂತು, ಎರಡನೇ ಅವನಿಗೆ ಒಂದು ಕಂಪನಿ ಒಳಗೆ ಇಂಜಿನಿಯರಿಂಗ್ ಪೋಸ್ಟ್ ಬಂತು. ಇದು ಕರ್ಮಫಲ. ಈಗೇನು ಇಷ್ಟೊತ್ತನ ಅನಿಸಿಕೆ ಹೇಳಿದ್ರಲ್ಲ, ಇದು ಸನ್ಯಾಸ ಯೋಗ. ಅಂದರೆ ಯಾವುದೂ ಅಪೇಕ್ಷೆ ಇಲ್ಲದೆ ಮಾಡಿದ ಅಧ್ಯಯನದ ಫಲವಾಗಿ ಬಂದಿರತಕ್ಕಂಥ ಲಾಭ. ಇವೆರಡೂ ನಿಮ್ಮ ಒಳಗೆ ಅದ, ಹುಡುಕಾಡೋದು ಬೇಡ ಎಲ್ಲೂ. ಅದಕ್ಕೆ ಭಗವದ್ಗೀತೆ ಯಾಕೆ ಬದುಕಿಗೆ ಬೇಕು ಅಂತಂದರೆ, ಮನುಷ್ಯ ಪ್ರಸನ್ನತೆಯಿಂದ ಕೂಡಿರ್ತಾನೆ, ಆತನೊಳಗೆ ದೈವಿ ಶಕ್ತಿ ಪ್ರಸನ್ನತೆಗೊಳ್ತದೆ, ಆ ಮುಖದೊಳಗೆ ಬ್ರಹ್ಮ ಕಳೆ, ಉಸಿರಿನೊಳಗೆ ದೈವ ಚಿಂತನೆ, ಮಾತಿನೊಳಗೆ ಅಮೃತದ ನುಡಿ, ಸ್ವರಗಳು ಲಯವಾಗಿ ಜುಳು ಜುಳು ಹರಿಯುವ ಜರಿಯಂತೆ ಬರುವ ಮಾತುಗಳು ಪ್ರಸನ್ನತೆಯ ಅಂಗಳದೊಳಗೆ ಕಂದಮ್ಮಗಳಾಡುವಂತೆ ಅತ್ಯಂತ ಶುಭ್ರಯಾಮಾನವಾಗಿ ಹುಣ್ಣಿಮೆಯ ಚಂದಿರನಂತೆ ಕಾಣುವ ಇಡೀ ಪ್ರಕೃತಿಯ ಸೌಂದರ್ಯವೇ ನಿಮ್ಮ ಮನಸ್ಸಿನೊಳಗೆ ಅಡಗಿರುತ್ತದೆ. ಆ ಕಾರಣಕ್ಕಾಗಿ ಭಗವದ್ಗೀತೆ ಅಧ್ಯಾಯ ಎಲ್ಲರಿಗೂ ಅವಶ್ಯಕತೆ. ಕೆಲವೊಬ್ರು ಹೇಳ್ತಿರ್ತಾರೆ, ಯಪ್ಪ ಇಷ್ಟು ದೊಡ್ಡದಿರ್ತದೆ ಅಜ್ಜವರ ಪುಸ್ತಕ, ನೋಡು ಹುಡುಕನೆ ನಿದ್ದೆ ಬರ್ತೈತಿ, ನಾ ಅಧ್ಯಯನ ಮಾಡೋದೇವಾಗಲಿ ಅಂತ ಹೇಳಿ. ಯಾವ ಪುಸ್ತಕ ನಿದ್ದೆಯನ್ನು ಕೆಡಿಸುತ್ತೋ ಅದು ಬದುಕನ್ನು ಗೆಲ್ಲಿಸಲಿಕ್ಕೆ ಒಂದು ಮಾರ್ಗದರ್ಶನವಾಗಿ ನಮಗೆ ನಿರ್ಮಾಣಗೊಳ್ಳುತ್ತೆ. ಅದಕ್ಕೆ ಅರ್ಜುನಿಗೆ ಗೊಂದಲ ಆಯ್ತದು. ಭಗವದ್ಗೀತೆ ಅರ್ಜುನನಿಗೆ ಗೊಂದಲ. ಮುಂದೆ ನಿತ್ತ ಎಲ್ಲ 12 ಲಕ್ಷ ಯೋನಿ ಇರ್ತಕ್ಕಂಥ ಆ ಇಡೀ ಕೌರವರ ಸಾಮ್ರಾಜ್ಯ, ಮತ್ತು ಯಾರೂ ಕೂಡ ಹೊರಗಿನವರಲ್ಲ, ಎಲ್ಲರೂ ಅಂತಂಬ್ರೆ. ಆ ಎಲ್ಲ ಅಣ್ಣ ತಮ್ಮರನ್ನು ಕೊಲ್ಲಬೇಕು, ವಿದ್ಯೆ ಕಲಿಸಿದ ದ್ರೋಣರನ್ನು ಕೊಲ್ಲಬೇಕು, ಪಿತಾಮಹನಾಗಿರ್ತಕ್ಕಂಥ ಭೀಷ್ಮನನ್ನು ಕೊಲ್ಲಬೇಕು. ಒಟ್ಟಾರೆಯಾಗಿ ತನ್ನವರನ್ನೇ ಸಂಹಾರ ಮಾಡಿ ಸಾಮ್ರಾಜ್ಯವನ್ನು ಆಳುವ ಕನಸಿನಲ್ಲಿರ್ತಕ್ಕಂಥ ಅರ್ಜುನನ ಕೈ ಒಳಗೆ ಗಾಂಧೀವದ ಧನುಸು ಇದ್ದಾಗ ಕೃಷ್ಣ ಪರಮಾತ್ಮನಿಗೆ ಅರ್ಜುನ ಹೇಳ್ತಾನೆ, ಹೆಂಗೆ ಕೊಲ್ಲೋ ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಗುರು, ನಮ್ಮ ತಾತ ಎಲ್ಲರೂ ನನ್ನ ಎದುರಿಗಿದ್ದಾರೆ, ಇವ್ರನ್ನ ಹೆಂಗೆ ಕೊಂದು ಸಾಮ್ರಾಜ್ಯ ಆಳಿ, ಇವ್ರನ್ನ ಕೊಂದ ಆ ರಕ್ತವನ್ನೇ ತುಳಿದು ಮೆಟ್ಟಿಲ್ಲವನ್ನೇರಿ ಆ ಸಾಮ್ರಾಟದ ವಿರಾಜಮಾನ ಆಗುವುದಕ್ಕಿಂತ ಯುದ್ಧ ನಿಲ್ಲಿಸಿಬಿಡ್ತೇನೆ ಅಂತಂದ. ಆದರೆ ಅಲ್ಲಿಯವರೆಗೆ 13 ವರ್ಷಗಳ ಕಾಲ ವನವಾಸ, ಜೂಜಾಟ ಇತ್ಯಾದಿ ಇತ್ಯಾದಿ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಬಂದದ್ದೇನು? ಕೃಷ್ಣ ಪರಮಾತ್ಮ, ನಾ ಯುದ್ಧ ಮಾಡೋದು, ಗುದ್ದಾಡೋದು, ಕೊಲ್ಲೋದು, ಬಡಿಯೋದು ಬೇಡ, ಹೋಗಿ ಒಂದು ಸಲ ಅವನು ಕೇಳ್ಕೊಂಡು ಬಿಡೋಣ ದುರ್ಯೋಧನನನ್ನು, ಎಲ್ಲರೇ ಮೂಲೆಯಾಗ ಒಂದಿಷ್ಟು ಜಾಗ ಕೊಡಪ್ಪ, ನಾವು ಉಪಜೀವ ನಡೆಸ್ತೀವಿ ಅಂತ ತಿಳ್ಕೊಂಡು ಕೃಷ್ಣನನ್ನು ಆಧಾರವಾಗಿ ಇಟ್ಟುಕೊಂಡು ಧರ್ಮರಾಯ ಹೇಳಿದಾಗ ಕೃಷ್ಣ ಸಂಧಾನಕ್ಕೆ ಹೋಗ್ತಾನೆ. ದುರ್ಯೋಧನ ಅಹಂಕಾರದಿಂದ ಕುಳಿತಿರ್ತಾನೆ. ಯಾಕೆ ಬಂದ್ಯೋ ಅಂತ ಕೇಳ್ತಾನ. ಯಾಕೆ ಬಂದಿ ಅಂತಂದಾಗ, ಇಲ್ಲಪ್ಪ ಈ ರೀತಿ ಆಗ್ಯದ, ಮತ್ತು ನೀ ಇಡೀ ಸಾಮ್ರಾಜ್ಯದ ಅರ್ಧ ಸಾಮ್ರಾಜ್ಯ